ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ನೋಡಿ ಎಷ್ಟು ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡಿಕೊಳ್ಳುವಂತಹ ಮಟನ್ ಕರಿನ ತೋರಿಸ್ತಾ ಇದ್ದೀನಿ. ಮಟನ್ ಕರಿ ಮಾಡುವಾಗ ನಮಗೆ ಅನಿಸುತ್ತೆ ಜಾಸ್ತಿ ಮಸಾಲ ಮಾಡಬೇಕು, ಬೇರೆ ಎಲ್ಲ ಇದು ಮಾಡಬೇಕಂತ ಹೇಳಿ. ಆ ಥರನೆಲ್ಲ ಸಮ್ಟೈಮ್ಸ್ ನಾವು ಈ ಥರನೂ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಿ ಕೂಡ ಮಾಡ್ಬೋದು. ನಮ್ಮ ಹತ್ರ ಟೈಮ್ ಕಮ್ಮಿ ಇದ್ದಾಗ ಈ ಥರ ನಾವು ಮಟನ್ ಕರಿನ ಮಾಡಿಕೊಂಡು ತಿನ್ಬೋದು. ಸೊ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಬನ್ನಿ. ಇವಾಗ ನಾನು ಫಸ್ಟು 1/2 kg ಮಟನ್ನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಅಂದರೆ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಅದಕ್ಕೋಸ್ಕರ ಅರಿಶಿನ ಮತ್ತು ಧನಿಯಾ ಪೌಡರ್, ಉಪ್ಪು ಹಾಗೆ ಖಾರದ ಪುಡಿ ಇಷ್ಟನ್ನೆಲ್ಲ ಹಾಕಿ ನೋಡಿ. ಇವಾಗ ನಾನು ಖಾರದ ಪುಡಿ ಹಾಕಿದೆ. ಎಷ್ಟು ಬೇಕೋ ಅಷ್ಟು ನಾವು ಖಾರ ಎಷ್ಟು ತಿಂತೀವಿ ಅದನ್ನೆಲ್ಲ ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ಸ್ವಲ್ಪ ಗರಂ ಮಸಾಲ. ಅದಾಗಿದ ಮೇಲೆ ಮೊಸರು, ಗಟ್ಟಿ ಮೊಸರು ಇರಬೇಕು, ಜಾಸ್ತಿ ಹುಳಿ ಇದ್ದರೆ ಚೆನ್ನಾಗಿರಲ್ಲ. ಸೊ 3 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಡಿ. ಫಸ್ಟ್ ನೀವು ಇದನ್ನು ಮಾಡಿ, ಏನಕ್ಕಂದರೆ ಮಟನ್ ಅನ್ನೋದು ತುಂಬ ಗಟ್ಟಿಯಾಗಿರುತ್ತೆ, ಒಂದೊಂದು ಸಲ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರ ನೀವು ಮೊಸರೆಲ್ಲ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಅದು ತುಂಬ ಸಾಫ್ಟಾಗಿ ರೆಡಿಯಾಗುತ್ತೆ, ಚಿಕನ್ ಥರ ಸಾಫ್ಟಾಗಿ ಬರುತ್ತೆ. ಸೊ ಈ ಥರ ಫಸ್ಟ್ ನೀವು ಮಟನ್ನ ಮ್ಯಾರಿನೇಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ನಾರ್ಮಲಾಗಿ ಈರುಳ್ಳಿ ಮತ್ತು ಟೊಮ್ಯಾಟೊನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಅದು ಕ್ಯಾಮ್ರಾ ಅಲ್ಲಿ ಹಾಕೋವಾಗೆಲ್ಲ ಆಫ್ ಆಯ್ತು ಅನಿಸುತ್ತೆ, ಗೊತ್ತೇ ಆಗಲಿಲ್ಲ ನನಗೆ. ಇವಾಗ ನೋಡಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅಂದರೆ ಗ್ರೇವಿ ಎಷ್ಟು ಬೇಕು ನಮಗೆ ಅಷ್ಟು ನಾವು ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೋಬೇಕಾಗುತ್ತೆ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಬೇಯಬೇಕದು, ಒಂದು 80% ಬೇಯಬೇಕು. ಆವಾಗ ನಾವು ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮತ್ತೆ ಅದನ್ನು ಲೋ ಫ್ಲೇಮಲ್ಲಿಟ್ಟು ಮುಚ್ಚಳ ಮುಚ್ಚಿ ಮತ್ತೆ ಬೇಯಿಸ್ಕೋಬೇಕು. ಅದಾಗಿದ ಮೇಲೆ ಸ್ವಲ್ಪ ಹೊತ್ತು ಬೆಂದಿದ ಮೇಲೆ ನಾವು ಇವಾಗ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ನಲ್ವ ಮಟನ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದು ಈ ಥರ ಮ್ಯಾರಿನೇಟ್ ಮಾಡಿಟ್ಕೊಳ್ಳೋದ್ರಿಂದ ನೀವು ಮಟನ್ ಬಿರಿಯಾನಿ ಮಾಡಿದ್ರೂ ಅಷ್ಟೇ ಮತ್ತು ಮಟನ್ ಕರಿ ಮಾಡಿದ್ರೂ ಅಷ್ಟೇ ಈ ಥರ ಕರ್ಡೆಲ್ಲ ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಸೊ ಆವಾಗ ನೀಟಾಗಿ ಅದು ಸಾಫ್ಟ್ ಆಗುತ್ತೆ. ಮತ್ತು ಅದೇ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ವಾಶ್ ಮಾಡಿ. ಸೊ ನಾನಿವಾಗ ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಇವಾಗ ಏನಪ್ಪ ಅಂತ ಹೇಳಿದ್ರೆ 1/2 ಗ್ಲಾಸಷ್ಟು ವಾಟರ್ ಇದಕ್ಕೆ ಸೇರಿಸ್ಬೇಕಾಗುತ್ತೆ ಅಷ್ಟೇ. ಆಮೇಲೆ ನಾನಿವಾಗ ಏನದು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಯಾವಾಗಲೂ ಹಾಕ್ತೀನಿ. ಸೊ ಹಾಗಾಗಿ ಕರಿಬೇವನ್ನು ಹಾಕಿದ್ದೀನಿ. ಇದು ನೋಡಿ ಈ ಥರ ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಮುಚ್ಚಳ ಮುಚ್ಚಿ 5-6 ಸೀಟಿಯನ್ನು ಹಾಕೋಬೇಕು. ಏನಕ್ಕಂದರೆ ಮಟನ್ನು ಗಟ್ಟಿಯಾಗಿರುತ್ತೆ. ಸೊ ಹಾಗಾಗಿ 5-6 ಸೀಟಿ ಹಾಕೋಬೇಕು. ಇವಾಗ ಇದು ನೋಡಿ ತೆಗೆದಿದ್ದೀನಿ. ಸೊ ಇವಾಗ ಮತ್ತೆ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಒಂದು ವೇಳೆ ಮಟನ್ ನನಗೆ ಇನ್ನೂ ಗಟ್ಟಿಯಾಗಿದೆ ಅಂತ ಅನಿಸಿದರೆ ಮತ್ತೆ ನಾನು ಸೀಟಿಯನ್ನು ಹಾಕ್ತೀನಿ. ಉಪ್ಪು ಖಾರ ಅದನ್ನೆಲ್ಲ ನೋಡಿಕೊಂಡು, ಗರಂ ಮಸಾಲ ಹೆಚ್ಚು ಕಮ್ಮಿ ಆಗಿದ್ದರೆ ಮತ್ತು ಉಪ್ಪು ಹೆಚ್ಚು ಕಮ್ಮಿ ಆಗಿದ್ದರೆ ಮತ್ತು ಖಾರ ಏನಾದರೂ ಬೇಕನ್ನಿಸಿದ್ರೆ ಎಲ್ಲನೂ ನೋಡಿಕೊಂಡು ಇವಾಗ ನಾನು ಹಾಕ್ತೀನಿ. ನಾನು ಹೀಗೆ ಮಾಡಿದೆ, ಮತ್ತು ನನಗೆ ಕಮ್ಮಿ ಅನಿಸಿತ್ತು. ಸೊ ಹಾಗಾಗಿ ನಾನು ಮತ್ತೆ 3 ವಿಷಲ್ನ ಹಾಕ್ಕೊಂಡೆ. ಸೊ ಇವಾಗ ಚೆನ್ನಾಗಾಗಿದೆ ಅಂತ ಅನಿಸಿತ್ತು. ಅದಾಗಿದ್ರೂ ಕೂಡ ಸ್ವಲ್ಪ ನಾವೇನು ಮಾಡಬೇಕಂದ್ರೆ ಲೋ ಫ್ಲೇಮಲ್ಲಿ ಮತ್ತೆ ಬಾಯ್ಲ್ ಮಾಡ್ಕೋಬೇಕು, ಕುದಿ ಬರಿಸ್ಬೇಕು. 10 ನಿಮಿಷ ಆದ್ರೂ ನಾವು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಆವಾಗ ಅದು ನೀಟಾಗಿ ಗ್ರೇವಿ ಅನ್ನೋದು ಸೆಟ್ ಆಗುತ್ತೆ. ನಮಗೆ ಯಾವತ್ತಾದರೂ ಟೈಮ್ ಕಮ್ಮಿ ಇದೆ ಅಂತ ಹೇಳುವಾಗ ಮಟನ್ ತಂದಿದಾಗ ನಾವು ಈ ಥರ ಮಾಡ್ಕೋಬೋದು. ನಮಗೆ ಜಾಸ್ತಿ ರೈಸ್ಗೆಲ್ಲ ಬೇಕು ಅಂತ ಹೇಳಿದರೆ ಗ್ರೇವಿ ಜಾಸ್ತಿ ಮಾಡ್ಕೋಬೇಕು, ಇಲ್ಲಾಂದರೆ ಚಪಾತಿಗೆ ಅಂತ ಹೇಳಿದ್ರೆಲ್ಲ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವು ಹೇಗೆ ಆಗಿದೆ ಅಂತ. ಇವಾಗ ಇದು ಕಲರ್ ಆಗಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದರೆ. ಖಾರ ಏನು ನಾನು ಅಷ್ಟು ಹಾಕಲ್ಲ, ಖಾರ ಕಮ್ಮಿನೇ ತಿನ್ನೋದು, ಆದ್ರೂ ಕೂಡ ಅದು ಕಲರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ.
ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ಮಟನ್ ಕರಿ ಹೇಗೆ ಅನಿಸಿತು ಅಂತೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.